ಒಂದು ವೇಳೆ ನೀವು ನನಗೆ ನಿಮ್ಮ ಮುಂದಿನ 6 ನಿಮಿಷಗಳನ್ನು ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಕೊಡೋಕೆ ರೆಡಿ ಇದ್ದರೆ ನಾನು ನಿಮಗೆ ಮಾತು ಕೊಡ್ತೀನಿ. ಇಷ್ಟು ವರ್ಷಗಳಿಂದ ನಿಮ್ಮ ಮೈಂಡ್ಗೆ ಬಿದ್ದಿರೋ ಆ ತುಕ್ಕು ಹಿಡಿದ ಬೀಗನ ನಾನು ಇವತ್ತು ಓಪನ್ ಮಾಡ್ತೀನಿ. ಒಮ್ಮೆ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಒಬ್ಬ ವಿನ್ನರ್ ಕಾಣಿಸ್ತಿದ್ದಾನಾ, ಅಥವಾ ಪ್ರತಿದಿನ ಸಾಕುಗಳನ್ನು ಎಕ್ಸ್ಕ್ಯೂಸಸ್ ಹೇಳ್ತಾ ತನ್ನ ಕನಸುಗಳನ್ನು ತಾನೇ ಸಾಯಿಸ್ತಿರೋ ವ್ಯಕ್ತಿ ಕಾಣಿಸ್ತಿದ್ದಾನಾ? ನಾನು ಕೆಲಸ ಶುರು ಮಾಡ್ತೀನಿ, ಆದರೆ ಮಧ್ಯದಲ್ಲೇ ಯಾಕೆ ನಿಲ್ಲಿಸ್ತೀನಿ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಿದ್ಯಾ? ಬೇಜಾರು ಮಾಡ್ಕೋಬೇಡಿ. ಪ್ರಪಂಚದ 97 ಜನ ಇದೇ ಸಮಸ್ಯೆಯಿಂದ ತಮ್ಮ ಇಡೀ ಜೀವನವನ್ನು ಕಳೀತಿದ್ದಾರೆ. ನಮಸ್ಕಾರ, ಡಿಕೋಡರ್ ಯಾಶು ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ. ಇವತ್ತು ನಾನು 97 ಜನರ ಬಗ್ಗೆ ಮಾತಾಡಲ್ಲ. ನಾನು ಮಾತಾಡಕ್ಕೆ ಬಂದಿರೋದು ಆ ಉಳಿದ 3 ಜನರ ಬಗ್ಗೆ. ಯಾರು ಎಷ್ಟೇ ಕಷ್ಟ ಬಂದರೂ ಬಿರುಗಾಳಿ ಬಂದರೂ ಸುಮ್ಮನೆ ನಿಲ್ಲಲ್ವೋ ಅವ್ರ ಬಗ್ಗೆ. ಆ 3 ಜನರ ಹತ್ರ ಯಾವುದೇ ಸೀಕ್ರೆಟ್ ಮ್ಯಾಜಿಕ್ ಇಲ್ಲ. ಅವ್ರ ಹತ್ರ ಇರೋದು ಕಲ್ಲಿನಷ್ಟೇ ಗಟ್ಟಿಯಾದ ಒಂದು ನಿಯಮ. ಫಸ್ಟ್, ನಿಮ್ಮ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆ ನಿಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ಅಲ್ಲ. ಸಮಸ್ಯೆ ಇರೋದು ಇನ್ಸ್ಟ್ಯಾಂಟ್ ಗ್ರಾಟಿಫಿಕೇಶನ್, ತಕ್ಷಣದ ಮಜಾ. ಯಾವುದೋ ಒಂದು ಮೋಟಿವೇಶನಲ್ ವಿಡಿಯೋ ನೋಡಿದ ತಕ್ಷಣ ಬ್ರೈನ್ನಲ್ಲಿ ಡೋಪಮಿನ್ ರಿಲೀಸ್ ಆಗುತ್ತೆ. ಇವತ್ತೇ ಲೈಫ್ ಚೇಂಜ್ ಮಾಡ್ತೀನಿ ಅನ್ಸುತ್ತೆ. ಆದರೆ 3ನೇ ದಿನ ಆ ಮೈಂಡ್ ಮತ್ತೆ ಸಾಕುಗಳನ್ನ ಹುಡುಕುತ್ತೆ. ನೀವು ಕನ್ಸಿಸ್ಟೆಂಟ್ ಆಗಿ ಇಲ್ಲದೆ ಇರೋದು ಕೇವಲ ಒಂದು ಕೆಟ್ಟ ಅಭ್ಯಾಸ ಅಲ್ಲ, ಅದು ನಿಮ್ಮ ಕಾನ್ಫಿಡೆನ್ಸ್ ಅನ್ನ ನೀವೇ ಪ್ರತಿದಿನ ಒಡೆಯುತ್ತಿರೋ ಹಾಗೆ. ಆ 3 ಜನರಿಗೆ ಗೊತ್ತು ಮೋಟಿವೇಶನ್ ಅನ್ನೋದು ಒಂದು ಭ್ರಮೆ ಅಂತ. ಅವ್ರು ನಂಬೋದು ಶಿಸ್ತನ ಡಿಸಿಪ್ಲಿನ್. ಈಗ ನಾನು ನೆಪೋಲಿಯನ್ ಹಿಲ್ ಅವರ ಸಿದ್ಧಾಂತಗಳಿಂದ ತೆಗೆದ ಆ ಸೀಕ್ರೆಟ್ ನಿಯಮಗಳನ್ನು ಹೇಳ್ತೀನಿ. ಗಮನವಿಟ್ಟು ಕೇಳಿ. ರೂಲ್ 1, ಕ್ಲಿಯರ್ ಗೋಲ್, ಸ್ಪಷ್ಟ ಗುರಿ. ನಾನು ಶ್ರೀಮಂತ ಆಗಬೇಕು ಅನ್ನೋದು ಗುರಿಯಲ್ಲ, ಅದು ಕೇವಲ ಆಸೆ. ಮುಂದಿನ 12 ತಿಂಗಳಲ್ಲಿ ನಾನು 10 ಲಕ್ಷ ದುಡಿತೀನಿ ಅನ್ನೋದು ಗುರಿ. ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ನಿಮ್ಮ ಶಕ್ತಿ ವೇಸ್ಟ್ ಆಗುತ್ತೆ. ರೂಲ್ 2, ಆರ್ಗನೈಸ್ಡ್ ಪ್ಲಾನಿಂಗ್. ನಿಮ್ಮ ದೊಡ್ಡ ಗುರಿಯನ್ನು ಎಷ್ಟು ಚಿಕ್ಕ ಭಾಗಗಳಾಗಿ ಡಿವೈಡ್ ಮಾಡಿ ಅಂದರೆ ಅದನ್ನು ಪ್ರತಿದಿನ ಮಾಡೋದು ತುಂಬ ಈಸಿ ಆಗಬೇಕು. ರೂಲ್ 3, ಪರ್ಸಿಸ್ಟೆನ್ಸ್. ಸೋಲು ಬಂದರೆ ಅದನ್ನು ಓಟಮಿ ಅಂತ ಅನ್ಕೋಬೇಡಿ, ಅದು ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ರೆಡಿ ಮಾಡಕ್ಕೆ ಬಂದಿರೋ ಟೀಚರ್. ರೂಲ್ 4, ಆ್ಯಕ್ಷನ್ ಓವರ್ ಥಿಂಕಿಂಗ್ ನಿಮ್ಮನ್ನು ಕಟ್ಟಿ ಹಾಕುತ್ತೆ. ಆ್ಯಕ್ಷನ್ ಮಾತ್ರ ನಿಮ್ಮನ್ನು ಮುಂದಕ್ಕೆ ತೊಗೊಂಡೋಗುತ್ತೆ. ಇಲ್ಲೊಂದು ನಿಮಿಷ ನಿಲ್ಲಿ, ವಿಡಿಯೋನ ಈಗಲೇ ಪಾಸ್ ಮಾಡಿ. ನಿಮ್ಮ ಲೈಫ್ನಲ್ಲಿ ನೀವು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಆ ಒಂದು ದೊಡ್ಡ ಗುರಿ, ಒನ್ ಬಿಗ್ ಗೋಲ್ ಯಾವುದು, ಅದನ್ನು ಈಗಲೇ ಕಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡಿ. ಇದು ಕೇವಲ ಒಂದು ಕಮೆಂಟ್ ಅಲ್ಲ, ಇದು ನಿಮ್ಮ ಭವಿಷ್ಯದ ಬಗ್ಗೆ ನೀವು ಪ್ರಪಂಚಕ್ಕೆ ಕೊಡ್ತಿರೋ ಫಸ್ಟ್ ಡಿಕ್ಲರೇಷನ್. ಕಮೆಂಟ್ ಮಾಡಿದ್ರಾ? ಬನ್ನಿ ಈಗ ಮುಂದಕ್ಕೆ ಹೋಗೋಣ. ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಒಂದು ಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದ. ಅವನು ಪ್ರತಿದಿನ ಸೂರ್ಯ ಹುಟ್ಟೋಕೆ ಮುಂಚೆ ನದಿ ಹತ್ರ ಹೋಗಿ ಒಂದೇ ಒಂದು ಕಲ್ಲನ್ನು ಎತ್ಕೊಂಡು ಹೋಗಿ ಬೆಟ್ಟದ ಮೇಲೆ ಇಡ್ತಾ ಇದ್ದ. ಜನರೆಲ್ಲ ಅವನನ್ನು ನೋಡಿ ನಕ್ಕರು. 1 ವರ್ಷ ಆಯಿತು. ಆ ಬೆಟ್ಟದ ಮೇಲೆ ಸ್ವಲ್ಪ ಕಲ್ಲುಗಳು ಮಾತ್ರ ಇದ್ವು. ಜನ ಮತ್ತೆ ನಕ್ಕರು. ಆದರೆ 5 ವರ್ಷಗಳ ನಂತರ ಒಂದು ದಿನ ಬೆಳಿಗ್ಗೆ ಆ ಊರಿನ ಜನ ಎದ್ದು ನೋಡಿದಾಗ ಆ ಬೆಟ್ಟದ ಮೇಲೆ ಒಂದು ಅದ್ಭುತವಾದ ದೇವಸ್ಥಾನ ಇತ್ತು. ಜನ ಓಡಿ ಬಂದು ಕೇಳಿದ್ರು, ಏನು ಮ್ಯಾಜಿಕ್ ಮಾಡಿದೆ ಅಂತ. ಆ ವ್ಯಕ್ತಿ ತನ್ನ ಕೈಗಳನ್ನ ತೋರಿಸಿ ಹೇಳಿದ, ಇದು ಮ್ಯಾಜಿಕ್ ಅಲ್ಲ, ಇದು ಮ್ಯಾಥಮ್ಯಾಟಿಕ್ಸ್. ದಿನಕ್ಕೆ ಒಂದೇ ಒಂದು ಕಲ್ಲು ಅಷ್ಟೇ. ಯಶಸ್ಸು ಅನ್ನೋದು ರಾತ್ರೋರಾತ್ರಿ ಆಗೋ ಮ್ಯಾಜಿಕ್ ಅಲ್ಲ, ಅದು ಪ್ರತಿದಿನ ಮಾಡೋ ಸಣ್ಣ ಸಣ್ಣ ಪ್ರಯತ್ನಗಳ ರಿಸಲ್ಟ್. ಏಜ್ ಚಾಲೆಂಜ್ ಕೊಡ್ತಿದ್ದೀನಿ. ಫೇಸ್ 1 35 ದಿನ. ನೀವು ಅಂದ್ಕೊಂಡ ಕೆಲಸಕ್ಕೆ ದಿನ ಕೇವಲ 5 ನಿಮಿಷ ಕೊಡಿ. ಏನೇ ಆದರೂ ಸರಿ, ಆ 5 ನಿಮಿಷ ನೀವು ಆ ಕೆಲಸ ಮಾಡಬೇಕು. ಫೇಸ್ 2 31 60 ದಿನ. ಫೇಸ್ 3 61 90 ದಿನ. ಇಲ್ಲಿ ಅಸಲಿ ಮ್ಯಾಜಿಕ್ ಶುರುವಾಗುತ್ತೆ. ನೀವು 100 ಮೈಲ್ ಸ್ಪೀಡಲ್ಲಿ ಹೋಗೋ ಟ್ರೈನ್ ಥರ ಆಗ್ತೀರಾ. ನಿಮ್ಮನ್ನು ತಡೆಯೋದು ಯಾರಿಗೂ ಸಾಧ್ಯವಿಲ್ಲ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಶಿಸ್ತಿನ ಡಿಸಿಪ್ಲಿನ್ ಭಾರ ಕೇವಲ ಕೆಲವು ಗ್ರಾಮ್ಗಳು ಮಾತ್ರ ಇರುತ್ತೆ. ಆದರೆ ನಾನು ಮಾಡಬೇಕಿತ್ತು ಅನ್ನೋ ಪಶ್ಚಾತ್ತಾಪದ ರಿಗ್ರೆಟ್ ಭಾರ ಟನ್ ಗಟ್ಟಲೆ ಇರುತ್ತೆ. ನೀವು ಯಾವ ಭಾರ ಹೊರಬೇಕು ಅಂತ ನೀವೇ ಡಿಸೈಡ್ ಮಾಡಿ. ನೀವು ಆ 3 ಕ್ಲಬ್ನಲ್ಲಿ ಜಾಯ್ನ್ ಆಗಬೇಕು ಅಂತ ನಿರ್ಧಾರ ಮಾಡಿದರೆ ಕಮೆಂಟ್ನಲ್ಲಿ ಐ ಆಮ್ ರೆಡಿ ಅಂತ ಟೈಪ್ ಮಾಡಿ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ವ್ಯಾಲ್ಯೂ ಕೊಟ್ಟಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ತರಹದ ಅತ್ಯಂತ ಪವರ್ಫುಲ್ ಮೈಂಡ್ಸೆಟ್ ವಿಚಾರಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಇಸ್ ಡಿಕೋಡರ್ ಯಾಶು ಸೈನಿಂಗ್ ಆಫ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.